ತ್ರಿದೋಷಗಳು ಅಂದರೆ ಏನು, ನಮ್ಮ ದೇಹದ ಪ್ರಕೃತಿ ಯಾವುದು ಅಂತ ನಾವು ಹೇಗೆ ಐಡೆಂಟಿಫೈ ಮಾಡ್ಕೊಳ್ಳೋದು? ಆಯುರ್ವೇದದಲ್ಲಿ ಒಂದು 7 ಪ್ರಕೃತಿಗಳನ್ನು ಹೇಳಿದೆ. ಪ್ರತಿಯೊಂದು ಮನುಷ್ಯನಲ್ಲೂ ವಾತ ಪಿತ್ತ ಕಫ ಇದ್ದೇ ಇರುತ್ತೆ. ನಿಮ್ಮ ಪ್ರಕೃತಿ ತಕ್ಕಂಗೆ ನೀವು ಆಹಾರ ತಿಂದರೆ ನೀವು ಹೆಲ್ದಿ ಆಗಿರ್ತೀರ. ನೀವು ಯಾವಾಗ ಅದರ ಅಪೋಸಿಟ್ ಮಾಡೋಕ್ಕೆ ಶುರು ಮಾಡ್ತೀರೋ ನಿಮ್ಮ ಹೆಲ್ತ್ನೂ ಹಾಳಾಗುತ್ತೆ, ನಿಮ್ಮ ಇಮ್ಯುನಿಟಿನೂ ಹಾಳು ಮಾಡ್ಕೋತೀವಿ. ಸರ್, ಕಳೆದ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ ನಮ್ಮ ದೇಹ ಪ್ರಕೃತಿಗೆ ತಕ್ಕ ಹಾಗೆ ನಮ್ಮ ಆಹಾರ ಸೇವನೆ ಕೂಡ ಇರಬೇಕು, ಅದು ಯಾವುದೇ ಸೀಸನ್ ಆಗಿರಲಿ ಅಂತ. ಸೊ ಈ ದೇಹ ಪ್ರಕೃತಿ ಅಂದರೆ ಏನು ಸರ್? ಈ ತ್ರಿದೋಷಗಳು ಅಂತ ತುಂಬ ಕೇಳ್ತೀವಿ. ತ್ರಿದೋಷಗಳು ಅಂದರೆ ಏನು, ನಮ್ಮ ದೇಹದ ಪ್ರಕೃತಿ ಯಾವುದು ಅಂತ ನಾವು ಹೇಗೆ ಐಡೆಂಟಿಫೈ ಮಾಡ್ಕೊಳ್ಳೋದು? ನಾವು ಅವಾಗಲೇ ಹೇಳ್ದಂಗೆ ಲಾಸ್ಟ್ ಇದರೊಳಗೆ ಆಹಾರ ಮಾತಾಡಬೇಕಾದ್ರೆ ಅಥವಾ ವಿಹಾರ ಮಾಡಬೇಕಾದ್ರೆ ನಮ್ಮ ಪ್ರಕೃತಿ ತಕ್ಕಂಗೆ ಇರಬೇಕು ಅಂತ ಹೇಳಿದ್ವಿ. ಸೊ ಪ್ರಕೃತಿ ಅಂದ ತಕ್ಷಣನೇ ಒಂದು ನನ್ನ ದೇಹದ ನೇಚರ್ ಅಂತ ಹೇಳ್ಬೋದು. ಇವಾಗ ಪ್ರತಿಯೊಬ್ಬ ಮನುಷ್ಯಂದು ಒಂದು ನೇಚರು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನು ಹೇಳ್ತೀವಲ್ಲ, ವಿಭಿನ್ನವಾಗಿಯೇ ಇರುತ್ತೆ. ಸೊ ಇದನ್ನೆಲ್ಲ ಕಲೆಕ್ಟಿವ್ ಆಗಿ ಆಯುರ್ವೇದದಲ್ಲಿ ಒಂದು 7 ಪ್ರಕೃತಿಗಳನ್ನು ಹೇಳಿದ್ದಾರೆ. ಅಂದರೆ ಒಂದೊಂದು ಈ ದೋಷಗಳ ಮೇಲೆ ಅದನ್ನು ಎಸ್ಪೆಷಲಿ ಡಿವೈಡ್ ಮಾಡ್ತೀವಿ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲರೂ ಕೇಳಿರ್ತಾರೆ ವಾತ ಪಿತ್ತ ಆ್ಯಂಡ್ ಕಫ ಅಂತ. ನಂದು ಕಫ ಪ್ರಕೃತಿ, ವಾತ ಪ್ರಕೃತಿ ಅಥವಾ ಪಿತ್ತ ಪ್ರಕೃತಿ ಅಂತ. ಸೊ ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿ ಮಿಸ್ಲೀಡ್ ಆಗೋದು ಏನು ಅಂತಂದರೆ, ಈಗ ವಾತ ಪ್ರಕೃತಿ ಅಂದ ತಕ್ಷಣವೇ ಅವರಿಗೆ ಕೈಕಾಲು ನೋವುಗಳು ಬಂದ ತಕ್ಷಣವೇ ಅವರು ವಾತ ಪ್ರಕೃತಿ, ಅಥವಾ ಆ್ಯಸಿಡಿಟಿ ತುಂಬ ಜಾಸ್ತಿ ಇದ್ದು ಕಣ್ಣು ಉರಿಯುತ್ತೆ, ಕೈಕಾಲು ಉರಿಯುತ್ತೆ, ಅವರು ಪಿತ್ತ ಪ್ರಕೃತಿ. ಕಫ ಅಥವಾ ನೆಗಡಿ, ಕೆಮ್ಮು, ಈ ಥರದ ಅಲರ್ಜಿ ಇದ್ದವರು ಕಫ ಪ್ರಕೃತಿ ಅಂತ ಎಷ್ಟೋ ಜನ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಮನುಷ್ಯನಲ್ಲೂ ವಾತ ಪಿತ್ತ ಕಫ ಇದ್ದೇ ಇರುತ್ತೆ. ಸೊ ಇದನ್ನು ನಾವು ಏನು ಹೇಳ್ತೀವಿ ಆಯುರ್ವೇದದಲ್ಲಿ ಅಂದರೆ ಡೈನಾಮಿಕ್ ಫೋರ್ಸಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿ ಈ ಆರ್ಗನ್ಗಳು, ಸಿಸ್ಟಮ್ಗಳು ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ಸೋರ್ಸಸ್ಗಳು ಬೇಕು. ಆ ಎನರ್ಜಿ ಸೋರ್ಸಸ್ಗಳನ್ನು ಈ 3 ವಿಧಗಳಲ್ಲಿ ಆಚಾರ್ಯರು 5000 ವರ್ಷದ ಹಿಂದೆನೇ ಹೇಳಿದ್ದಾರೆ. ವಾತ ಅಂದರೆ ಏನು? ವಾತ ಅನ್ನೋದು ಒಂದು ಡೈನಾಮಿಕ್ ಫೋರ್ಸಸ್ಸು. ಅದರದ್ದು ಒಂದು ಕೆಲಸ ಒಳಗಡೆ ಆಗುತ್ತೆ. ಏನು ಅಂತಂದರೆ ದೇಹದಲ್ಲಿರುವಂಥ ಎಲ್ಲ ಮೂಮೆಂಟ್ಗಳು ಅಥವಾ ಎಲ್ಲ ಕಂಡಕ್ಷನ್ಗಳು ಅಂತ ಏನು ಹೇಳ್ತೀವಿ, ಅದು ವಾತದಿಂದ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ, ಎಕ್ಸ್ಟ್ರನಲ್ಲಿ ನೋಡಬೇಕಂದ್ರೆ ನನ್ನ ಕೈ ಕಾಲು ಮೂವ್ ಮಾಡೋದು ಅದು ವಾತದಿಂದ ಆಗುತ್ತೆ. ಸೊ ಇದನ್ನು ನಾವು ಹೇಳ್ಬೋದು ನರ್ವ್ ಕಂಡಕ್ಷನ್ಸ್ಗಳು. ಒಂದು ಅಪ್ರಾಕ್ಸಿಮೇಟ್ ಐಡಿಯಾಗೆ ನಾನು ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ನಾನು ಏನು ಹೇಳ್ತಾ ಇರ್ತೀನಿ ಅದು ಕಾಂಟೆಕ್ಸ್ಟಲ್ಲಿ ಬೇರೆನೇ ಇರುತ್ತೆ. ಆ್ಯಂಡ್ ದೇಹದಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ, ಅಂದರೆ ರಕ್ತ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚಾರ, ಮೊಬಿಲಿಟಿ ಅಂತ ಹೇಳ್ಬೋದು. ಈ ಮೊಬಿಲಿಟಿಗೆ ಆಕ್ಷನ್ ಆಗುವಂಥ ಫೋರ್ಸ್ ಏನಿದೆಯಲ್ಲ ದೇಹದಲ್ಲಿ, ಅದನ್ನು ನಾವು ವಾತ ಅಂತ ಹೇಳ್ತೀವಿ. ಇನ್ನು ಪಿತ್ತ ಅಂತ ಬಂದರೆ ನನ್ನ ದೇಹದಲ್ಲಿರುವಂಥ ಚೇಂಜಸ್ಗಳು, ಅಂದರೆ ಒಂದು ಫಾರ್ಮ್ಲಿಂದ ಇನ್ನೊಂದು ಫಾರ್ಮ್ಗೆ ಆಗೋಂಥ ಚೇಂಜಸ್ಗಳು. ಈ ಫಾರ್ ಎಕ್ಸಾಂಪಲ್ ನಾನು ಒಂದು ಊಟ ಮಾಡ್ತೀನಿ, ಆ ಊಟ ಅನ್ನದ ರೂಪದಲ್ಲಿ ಇರುತ್ತೆ. ಅದು ನನ್ನ ದೇಹದಲ್ಲಿ ಟಿಶ್ಯೂ ಆಗಬೇಕಲ್ಲ, ರಕ್ತ ಆಗಬೇಕು, ಮಾಂಸ ಆಗಬೇಕು, ರಸ ಆಗಬೇಕು, ಬೋನ್ ಆಗಬೇಕು. ಸೊ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡುತ್ತಲ್ಲ, ಆ ಟ್ರಾನ್ಸ್ಫಾರ್ಮೇಷನ್ ಎನರ್ಜಿಗೆ ನಾನು ಪಿತ್ತ ಅಂತ ಹೇಳ್ಬೋದು. ಆ್ಯಂಡ್ ಕಫ ಅನ್ನೋದಕ್ಕೆ ನಿಮ್ಮ ದೇಹಕ್ಕೆ ಒಂದು ಸ್ಟೆಬಿಲಿಟಿ ಬೇಕಲ್ಲ, ಅಂದರೆ ಒಂದು ಶಕ್ತಿ ಬೇಕು, ಅದು ಟಾಲರೇಟ್ ಮಾಡೋಂಥ ಒಂದು ಇದಿರಬೇಕಲ್ಲ, ಅದಕ್ಕೆ ನಾವು ಕಫ ಅಂತ ಹೇಳ್ತೀವಿ. ಸೊ ಈ 3 ನಾವು ಈ ಥರ ಅಂದ್ಕೊಂಡಾಗ ಎಲ್ಲರ ದೇಹದಲ್ಲೂ ಇದು ಇದ್ದೇ ಇರುತ್ತೆ. ನಾನು ಪ್ರಕೃತಿ ಡಿಸೈಡ್ ಆಗೋದು ಯಾವಾಗಾದರೆ ನಾನು ಹುಟ್ಟಿದಾಗ, ನನ್ನ ದೇಹ ಹುಟ್ಟಿದಾಗ ನನ್ನ ಪ್ರಕೃತಿಗಳ ಕಾಂಪೋಸಿಷನ್ ಆಗುತ್ತೆ. ಈ ಪ್ರಕೃತಿನ ಈ 3 ಕಾಂಪೋಸಿಷನಲ್ಲಿ, ಅಂದರೆ ವಾತ ಪಿತ್ತ ಕಫನ ಇಟ್ಕೊಂಡು ಏಕಜ ಪ್ರಕೃತಿ ಅಂತ ಹೇಳ್ತೀವಿ. ಅಂದರೆ ಬರೀ ವಾತಜನೇ ಡಾಮಿನೆಂಟ್ ಇರೋನು ಪ್ರಕೃತಿ ಒಬ್ಬೊಂದು, ಪಿತ್ತಜನೇ ಇರೋಂಥ ಈ ಥರ 3. ಇನ್ನು ದ್ವಂದ್ವಜ ಅಂತ ಹೇಳ್ತೀವಿ. ದ್ವಂದ್ವಜ ಅಂತಂದರೆ ವಾತ ಪಿತ್ತ 2 ಇದೆ, ಅಂದರೆ ಕಫನೂ ಇರುತ್ತೆ ಅವನ ಹತ್ರ, ಬಟ್ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಏನೇನಿದೆ ದೇಹದಲ್ಲಿ ಅಂದರೆ ಇದು. ಸೊ 3ನೇದು ಪಿತ್ತ ಕಫ ಆ್ಯಂಡ್ ಕಫ ವಾತ, ಇದು 3 ಆಯಿತು. ಇನ್ನೊಂದು 3 ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಸೊ ಅದಕ್ಕೆ ಸನ್ನಿಪಾತಜ ಅಂತ ಹೇಳ್ತೀವಿ. ಈ 7 ಥರ ಕ್ಯಾಟಗರಿ ಒಳಗಡೆ ನಾವು ಪ್ರಕೃತಿನ ವಿಭಾಜನೆ ಮಾಡ್ತೀವಿ. ಈಗ ನನ್ನ ಹತ್ರ ಒಂದು ಪೇಷಂಟ್ ಬಂದರೆ ನಾನು ಫಸ್ಟ್ ನೋಡೋದೇ ಅವ್ರ ಪ್ರಕೃತಿ ಯಾವುದ್ರಲ್ಲಿಂದ ಅವ್ರದ್ದು ಎನರ್ಜಿ ಬಾರ್ನ್ ಆಗಿದೆ. ಈ ವಾತಕ್ಕೆ ಒಂದು ಕ್ಯಾರೆಕ್ಟರ್ಸ್ ಇದೆ. ವಾತ ಪ್ರಕೃತಿ ಇದ್ದವರಿಗೆ ಅವರು ದೇಹ ಹೆಂಗಿರುತ್ತೆ, ಅವ್ರದ್ದು ಸ್ಕಿನ್ ಹೆಂಗಿರುತ್ತೆ, ಅವ್ರ ಹೇರ್ ಟೆಕ್ಸ್ಚರ್ ಹೆಂಗಿರುತ್ತೆ, ಅವ್ರ ಡೈಜೆಷನ್ ಹೆಂಗಿರುತ್ತೆ, ಅವ್ರದ್ದು ಮೆಂಟಲ್ ಸ್ಟೆಬಿಲಿಟಿ ಹೆಂಗಿರುತ್ತೆ. ಸೊ ಇದಕ್ಕೊಂದು ಫಾರ್ಮುಲೇಷನ್ಸ್ ಇರುತ್ತೆ. ಆ ಫಾರ್ಮುಲೇಷನ್ ಮೇಲೆ ಅವರು ವಾತನೋ ಪಿತ್ತನೋ ಕಫನೋ ಅಂತ ನಾವು ಡಿಸೈಡ್ ಮಾಡ್ತೀವಿ. ಪಿತ್ತಕ್ಕೂ ಹಾಗೆ ಇರುತ್ತೆ. ಸೊ ಅವ್ರದ್ದು ಹೇರ್ ಟೆಕ್ಸ್ಚರ್ ಹೇಗಿರುತ್ತೆ, ಈಗ ವಾತ ಇದ್ದವ್ರದ್ದು ಥಿನ್ ಹೇರ್ ಇರುತ್ತೆ, ಡೆನ್ಸಿಟಿ ಕಡಿಮೆ ಇರುತ್ತೆ, ಅವ್ರದ್ದು ಬಾಡಿ ಬಿಲ್ಡ್ ಸ್ವಲ್ಪ ತಳ್ಳಗಿರ್ತಾರೆ, ಅವ್ರಿಗೆ ಎಷ್ಟೇ ಊಟ ಮಾಡಿದ್ರು ಅವ್ರು ದಪ್ಪ ಆಗಲ್ಲ ವಾತ ಇರೋರು. ಸೊ ಅಂದರೆ ಸ್ಕಿನ್ನು ಸ್ವಲ್ಪ ಡ್ರೈ ಇರುತ್ತೆ ಯಾವಾಗಲೂ.
ಆ್ಯಂಡ್ ಅವ್ರ ಡೈಜೆಷನ್ ಇಂಪೇರ್ಮೆಂಟ್ ಇರುತ್ತೆ. ಒಂದ್ಸರಿ ತುಂಬ ಹಸಿವೆ ಆಗ್ತಾ ಇರುತ್ತೆ, ಒಂದ್ಸರಿ ತುಂಬ ಹಸಿವೆ ಹಸಿವೆ ಆಗಲ್ಲ. ಆ್ಯಂಡ್ ಲೈಕ್ ಫ್ಲೆಕ್ಸಿಬಲ್ ಮೈಂಡ್, ಅಂದರೆ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲ್ಲ. ಇವಾಗ ಇಲ್ಲೊಂದು ಕೆಲಸ ಮಾಡ್ತಾ ಇರ್ತೀನಿ, ಮೈಂಡ್ ಇನ್ನೊಂದು ಕಡೆ ಓಡ್ತಾ ಇರುತ್ತೆ. ಸೊ ಆ ಥರ ಫ್ಲಕ್ಚುಯೇಟಿಂಗ್ ಮೈಂಡಲ್ಲಿ ಇರ್ತಾರೆ. ಸೊ ಪಿತ್ತಕ್ಕೆ ಬಂದರೆ ಅವ್ರದ್ದು ಹೇರ್ ಟೆಕ್ಸ್ಚರು ಸ್ವಲ್ಪ ಆಯ್ಲಿ, ಅದು ವೈಟ್ ಕಲರ್ ಇರುತ್ತೆ, ಸ್ವಲ್ಪ ಈ ಸ್ಕ್ಯಾಟರ್ಡ್ ವೇದಲ್ಲಿ ಇರುತ್ತೆ, ತುಂಬ ಡ್ರೈ. ಇವಾಗ ಒಂಥರ ಈ ಕಲರು ಬ್ರೌನಿಶ್ colour. ಇರ್ಬೋದು. ಟೆಕ್ಸ್ಚರು ಒಂಥರ ಹೆಂಗಂದ್ರೆ ಈಗ ಸೆಮಿ ಒಂಥರ ತುಂಬ ಡ್ರೈನೂ ಅಲ್ಲ, ಈ ಕಡೆ ತುಂಬ ಆಯಿಲಿನೂ ಅಲ್ಲ, ನಾರ್ಮಲ್ ಸ್ಕಿನ್. ಮಾಡಲ್ ಸ್ಕಿನ್. ಆ್ಯಂಡ್ ಡೈಜೆಷನ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಅಂದರೆ ಯಾವಾಗಲೂ ಪದೇ ಪದೇ ಕೋಪ ಕೇಳ್ತಿರ್ತಾರೆ. ಏನಾದರೂ ಹೇಳ್ಬಿಟ್ರೆ ಕೋಪ ಬಂದ್ಬಿಡುತ್ತೆ, ಬೇಗ ಬೇಗ ಇನ್ನೊಬ್ಬರು. ಸೊ ಇದು ಆಡೋ ಭಾಷೆಯಲ್ಲಿ ಹೇಳಿರೋಂಥ ವರ್ಡು. ಸೊ ಸುಮ್ಮನೆ ಪಿತ್ತ ನೆತ್ತಿಗೇರಿಸ್ಕೊತಾನೆ, ಅಂದರೆ ಅವ್ನ ಪಿತ್ತ ಜಾಸ್ತಿ ಇದೆ ಮತ್ತಿಷ್ಟು ಜಾಸ್ತಿ ಮಾಡ್ಕೋತಾನೆ ಅಂತ. ಇನ್ನು ಕಫ ಬಂದರೆ ಅವ್ರದ್ದು ಬಾಡಿ ತುಂಬ ದಪ್ಪ ಇರುತ್ತೆ, ಅಂದರೆ ಹುಟ್ಟಿದಾಗಿಂದ ಇದ್ರ ತನಕನೂ ಅವರು ದಪ್ಪನೇ ಇರ್ತಾರೆ, ಅವ್ರಿಗೆ ಏನು ಕೊಟ್ಟರು ತಳಗಾಗಲ್ಲ. ಸೊ ಅವರು ಒಂಥರ ಸ್ಟೆಬಲ್ ಆಗಿರ್ತಾರೆ, ಅಂದರೆ ಜಡ ಅಂತ ಹೇಳ್ತಾರಲ್ಲ, ಈಗ ಕೂತೇ ಬಿಟ್ರು, ನಿಂತೇ ಬಿಟ್ರು. ಸೊ ಆ ಥರ ಕ್ಯಾರೆಕ್ಟ್ರಲ್ಲಿ ಇರ್ತಾರೆ. ಆ್ಯಂಡ್ ಅವ್ರದ್ದು ಮೆಂಟಲ್ ಸ್ಟೆಬಿಲಿಟಿ ತುಂಬ ಸ್ಟ್ರಾಂಗ್ ಇರುತ್ತೆ, ಅಂದರೆ ಸಡನ್ನಾಗಿ ಫ್ಲಕ್ಚುಯೇಟ್ ಆಗಲ್ಲ, ಎಲ್ಲದನ್ನು ತುಂಬ ಕಾಮಾಗಿ ಯೋಚನೆ ಮಾಡಿ ಅದಕ್ಕೊಂದು ಡಿಸಿಷನ್ ಬರ್ತಾರೆ. ಸೊ ಈ ಥರ ಕೆಲವೊಂದು ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ನಾವೊಂದು ಆ ಕೆಟಗರಿ ಒಳಗೆ ಅದು ತಗೋತೀವಿ. ಅದನ್ನು ತೊಗೊಂಡ್ಮೇಲೆ ಇದು ಪ್ರಕೃತಿ. ಇನ್ನು ಅದು ಅದ್ರ ತಕ್ಕಂಗೆ ಆಹಾರ. ಈಗ ವಾತಜ ಇರೋರಿಗೆ ನಾನು ಆವಾಗಲೇ ಹೇಳಿದೆ, ಈಗ ನೀವು ಹೇಳಿದ್ರಿ 7 ರೀತಿ ಪ್ರಕೃತಿ ಇದೆ, ನಾವು ಹುಟ್ಟುವಾಗ್ಲೇ ಡಿಸೈಡ್ ಆಗುತ್ತೆ ಅಂತ. ಅಂದ್ರೆ ಅದು ಹುಟ್ಟಿನಿಂದ ಸಾಯೋವರೆಗೂ ಅದೇ ಇರುತ್ತಾ ಅಥವಾ ಅದರಲ್ಲಿ ಚೇಂಜಸ್ ಆಗೋ ಸಾಧ್ಯತೆ ಇದೆಯಾ? ಒಂದು. ಇನ್ನೊಂದು, ಯಾವ ಪ್ರಕೃತಿಯವರು ತುಂಬಾ ಹೆಲ್ದಿ ಆಗಿರ್ತಾರೆ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರ್ದು ಇಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಇರುತ್ತೆ, ಕಫ ಇರೋರಿಗೆ ಹೇಳ್ತಾರಲ್ಲ ಸರ್ ಬೇಗ ಸೈನಸ್ ಅಟ್ಯಾಕ್ ಆಗುತ್ತೆ ಅಥವಾ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಡುತ್ತೆ, ರೆಸ್ಪಿರೇಟರಿ ಇಶ್ಯೂಸ್ ಅಂತ. ಹಾಗೆ ಈಗ 7 ರೀತಿ ಇರೋರಲ್ಲಿ ಯಾರ ದೇಹ ತುಂಬಾ ಹೆಲ್ದಿ ಆಗಿರುತ್ತೆ ಅಂತ? ಇಲ್ಲಿ 7 ಪ್ರಕೃತಿನೂ ನಾರ್ಮಲ್ಲೇ, ಇದು ಯಾವುದು ಅಬ್ನಾರ್ಮಲ್ ಅಲ್ಲ. ನಾನು ಅದೇ ಹೇಳೋದು ವಿಕೃತಿ ಅಂತ ಹೇಳ್ತೀವಿ. ಈ ಟೆಂಡೆನ್ಸಿ ಅಂತ ಏನು ಹೇಳ್ತೀವಿ, ವಾತ ಪ್ರಕೃತಿಗೆ ಅವನಿಗೆ ವಾತ ನಾರ್ಮಲ್ ಆಗಿದ್ದಾಗ ಅವ್ನು ಆರಾಮಾಗಿರ್ತಾನೆ. ಅವನಿಗೆ ಹಿ ಹ್ಯಾಸ್ ಅ ಟೆಂಡೆನ್ಸಿ ಟು ಡಿಸ್ಟರ್ಬ್ ವಾತ ವೆರಿ ಕ್ವಿಕ್ಲಿ. ಸೊ ವಿಕೃತಿ ಅಂತ ಹೇಳ್ತೀವಿ ಅದನ್ನ. ಇದರಲ್ಲಿ ಎಲ್ಲರೂ ಹೆಲ್ದಿನೇ ಇರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ವಾತಜ ಪ್ರಕೃತಿಯವನಿಗೆ ನಾವು ವಾತ ಇನ್ಕ್ರೀಸ್ ಆಗುವಂತ ಆಹಾರ ವಿಹಾರ ಕೊಟ್ರೆ ಅವನು ಅಬ್ನಾರ್ಮಲ್ ಆಗ್ತಾನೆ. ಸೊ ಹಿ ಹ್ಯಾಸ್ ಅ ಟೆಂಡೆನ್ಸಿ ಆಫ್ ಗೆಟಿಂಗ್ ಮೋರ್ ವಾತ ಇನ್ ಬಾಡಿ. ಸೊ ಆ ವಾತದಿಂದ ಅವನಿಗೆ ಅಬ್ನಾರ್ಮಲ್ ಬರುತ್ತೆ. ನೀವು ಕಫ ಹೇಳಿದ್ರಿ, ಕಫದವನಿಗೆ ಇಮ್ಯುನಿಟಿ ಪವರ್ ಚೆನ್ನಾಗೇ ಇರುತ್ತೆ, ವಾತದವನಿಗೂ ಚೆನ್ನಾಗಿರುತ್ತೆ, ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಏನಂತಂದ್ರೆ ಈ ಕಫದವನಿಗೆ ನಾನು ಕಫಕರ ಆಹಾರಗಳನ್ನು ಜಾಸ್ತಿ ಕೊಟ್ರೆ ಅವನಿಗೆ ಅದು ಟ್ರಿಗರ್ ಆಗೋ ಜಾಸ್ತಿ ಇರುತ್ತೆ. ಸೊ ಆ್ಯಂಡ್ ಇವು ಇಂಟರ್ ಲಿಂಕ್ ಇದ್ದೇ ಇರುತ್ತೆ. ವಾತ ಇನ್ಫ್ಲೂಯೆನ್ಸಸ್ ಪಿತ್ತ, ಪಿತ್ತ ವಿಲ್ ಇನ್ಫ್ಲೂಯೆನ್ಸ್ ಕಫ. ಯಾಕಂದ್ರೆ ಇದು ಆಹಾರಗಳನ್ನ ನಾವೇನು ತಗೋತೀನಲ್ಲ, ಇದು ಹೆಚ್ಚು ಕಡಿಮೆ ಮಾಡುವಂಥ ಕೆಪಾಸಿಟಿ ಆಹಾರಕ್ಕಿದೆ. ಈಗ ಪಿತ್ತಗೆ ನಾನು ಉಷ್ಣ ತೀಕ್ಷ್ಣ ಆಹಾರಗಳನ್ನು ಜಾಸ್ತಿ ಕೊಡಬಾರ್ದು. ವಾತಗೆ ರೂಕ್ಷ ಲಘು, ಅಂದ್ರೆ ರೂಕ್ಷ ಅಂದ್ರೆ ಡ್ರೈ ಇರೋವಂಥದ್ದು, ಲೈಟ್ ಆಗಿರೋವಂಥದ್ದು. ಈ ಫಾರ್ ಎಕ್ಸಾಂಪಲ್ ಸ್ನ್ಯಾಕ್ಸು, ಚಿಪ್ಸು, ಅನ್ಕುಕ್ಡ್ ವೆಜಿಟೇಬಲ್ಸು, ಇಂಥವೆಲ್ಲ ವಾತ ಜಾಸ್ತಿ ಮಾಡೋಂಥ ಫುಡ್ಗಳು. ಸೊ ಈ ಥರದ್ದನ್ನು ಕೊಟ್ಟಾಗ ಅವ್ರಿಗೆ ಅಬ್ನಾರ್ಮಲ್ ಆಗುತ್ತೆ. ಕಂಪ್ಯಾರಿಟಿವ್ಲಿ ನೋಡಿದ್ರೆ ಸ್ಟೆಬಲ್, ಫಿಸಿಕಲಿ ನೋಡಿದ್ರೆ ವಾತ ಕಂಪೇರ್ ಮಾಡಿದ್ರೆ ಕಫದವನು ಸ್ವಲ್ಪ ಸ್ಟೆಬಲ್ ಆಗಿ ನಿಮಗೆ ಹೆಲ್ದಿಯಾಗಿ ಕಾಣ್ಬೋದು. ಬಟ್ ಇಂಟರ್ನಲ್ಲಿ ಫಂಕ್ಷನ್ ಎಲ್ಲರಿಗೂ ಸೇಮೇ ಇರುತ್ತೆ. ಸೊ ಯಾವಾಗ ಫುಡ್ಡು ನಾನು ಹೆಚ್ಚು ಕಮ್ಮಿ ಮಾಡ್ಕೋತೀನಿ ಅಥವಾ ಕ್ಲೈಮೇಟಿಗೆ ನಾನು ಅದೇ ಸೈನ್ಸ್ ಇರೋದು ಆಯುರ್ವೇದದಲ್ಲಿ. ನಿಮ್ಮ ಪ್ರಕೃತಿ ತಕ್ಕಂಗೆ ನೀವು ಆಹಾರ ತಿಂದರೆ ನೀವು ಹೆಲ್ದಿ ಆಗಿರ್ತೀರಾ, ನಿಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ. ನೀವು ಯಾವಾಗ ಅದರ ಅಪೋಸಿಟ್ ಮಾಡೋಕ್ಕೆ ಶುರು ಮಾಡ್ತೀರಾ, ನಿಮ್ಮ ಹೆಲ್ತ್ನೂ ಹಾಳಾಗುತ್ತೆ, ನಿಮ್ಮ ಇಮ್ಯುನಿಟಿನೂ ಹಾಳು ಮಾಡ್ಕೋತೀವಿ. ಸೊ ಹಾಗಾಗಿ ನಾವು ಅವಾಗಿಂದ ನಾನು ಹೇಳ್ದಂಗೆ ವಿಕೃತಿ ಆದಾಗ ಇದು ಚೇಂಜಸ್ ಆಗುತ್ತೆ. 7 ವೆರೈಟೀಸ್ ಏನು ಪ್ರಕೃತಿ ಇದೆಯಲ್ಲ, ಇದು ನಾರ್ಮಲ್ ಇರುತ್ತೆ. ಇದು ಯಾವತ್ತೂ ಆ ಕಾಂಪೋಸಿಷನ್ ಚೇಂಜ್ ಆಗಲ್ಲ. ಇವಾಗ ನಿಮ್ಮ ಬಾಡಿ ಲೈಟ್ ತಳ್ಳಗಿದೆ ಅಂದ್ರೆ ಅದು ಯಾವತ್ತೂ ದಪ್ಪ ಆಗಲ್ಲ. ನೀವು ಎಷ್ಟೇ ಆಹಾರ ತಿಂದ್ರು ಅನ್ಲೆಸ್ ಅಂಟಿಲ್ ಕೆಲವೊಂದು ಡಿಸೀಸ್ ಬಂದು ಅದು ಅಬ್ನಾರ್ಮಲ್ ಆಗಿ ದಪ್ಪ ಆಗೋದು ಬೇರೆ. ಸೊ ಇವಾಗ ವಾತಜ ಪ್ರಕೃತಿಗೆ ಒಬೆಸಿಟಿ ಬರೋದು ಬಹಳ ಕಷ್ಟ. ಸೊ ಏನ್ ತಿಂದ್ರು ದಪ್ಪನೇ ಆಗಲ್ಲ. ಇವಾಗ ನೋಡಿರ್ತೀರಾ ನೀವು, ಅವನು 10ನೇ ವರ್ಷದಲ್ಲಿ ಇದ್ದಾಗೂ ಸ್ಕೆಲ್ಟಲ್ ಎಲ್ಲ, ಅಂದ್ರೆ ಸ್ಕೆಲ್ಟಲ್ ಎಲ್ಲಾ ಬೋನ್ಗಳನ್ನು ಎಣಿಸ್ಬೋದು. ಅವ್ನು 28 ವರ್ಷ ಆದ್ರೂ ಒಂದು ಬೋನ್ ಸ್ಟ್ರಕ್ಚರ್ಸ್ ಹಾಗೆ, ಬಟ್ ಸ್ಟೆಮಿನಾ ವೈಸ್ ಹಿ ಇಸ್ ಓಕೆ, ಅದ್ರಲ್ಲಿ ಏನು ಚೇಂಜಸ್ ಆಗಿರಲ್ಲ. ಹಿ ವಿಲ್ ಬಿ ಆಲ್ವೇಸ್ ಹೆಲ್ದಿ. ಸೊ ಬಟ್ ಕಫಜ ಪ್ರಕೃತಿ ಬಂದರೆ ಅವ್ರು ಯಾವಾಗಲೂ ದಪ್ಪಿರ್ತಾರೆ. ನೀವು ಅವ್ರಿಗೆ ಏನು ಮೆಡಿಸಿನ್ ಕೊಟ್ಟರು, ಏನು ಎಕ್ಸಸೈಸ್ ಮಾಡಿದ್ರು ಅವ್ರ ವೇಟು ಒಂದು ಸರ್ಟನ್ ಲೆವೆಲಿಂದ ಕೆಳಗಡೆ ಇಳಿಯಲ್ಲ, ಬಟ್ ಬೇಗ ವೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ವಿಕೃತಿಗಳು ಅಕಾರ್ಡಿಂಗ್ ಟು ಸೀಸನ್, ಅಕಾರ್ಡಿಂಗ್ ಟು ಫುಡ್ಡು, ಅಕಾರ್ಡಿಂಗ್ ಟು ಡಿಸೀಸ್ ಚೇಂಜ್ ಆಗುತ್ತೆ. ಇವು ಯಾವಾಗ ಈ ಕಾಂಪೋಸಿಷನ್ ಬ್ರೇಕ್ ಮಾಡ್ಕೋತಾರೆ ಅಥವಾ ಅದು ಡಿಸ್ಟರ್ಬ್ ಆಗುತ್ತೆ,
ದೆನ್ ದೇ ವಿಲ್ ಎಂಡ್ ಅಪ್ ವಿತ್ ದ ಡಿಸೀಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.